ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಪತಿಯ ಪ್ರತ್ಯಕ್ಷ ದೈವ ಎಂದು ನಂಬಿ ಜೀವನ ನಡೆಸುತ್ತಿದ್ದಂತಹ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಮೈಸೂರಿನ ಹಳೆ ಕೆಸರೆಯಲ್ಲಿ ನಡೆದಿರುವಂತದ್ದು. ನಿನ್ನೆ ತಡರಾತ್ರಿ ಈ ಕೊಲೆ ಆಗಿರುವಂತದ್ದು. ಇನ್ನು ಕಳೆದ 2 ವರ್ಷಗಳ ಹಿಂದಷ್ಟೇ ಪುಷ್ಪ ಹಾಗೂ ಮಹೇಶ್ಗೆ ಮದುವೆ ಆಗಿತ್ತು. ಸದ್ಯ 2 ವರ್ಷಗಳಿಂದ 1 ವರ್ಷದ ತನಕ ಆರಾಮಾಗಿದ್ದಂತ ಈ ಜೋಡಿಗೆ ಮಹೇಶ್ಗೆ ತನ್ನ ಹೆಂಡತಿಯ ಮೇಲೆ ಸಾಕಷ್ಟು ಅನುಮಾನಗಳು ಹುಟ್ಟುತ್ತೆ. ಯಾಕಂತ ಹೇಳಿದ್ರೆ ಈಕೆ ಬ್ಯೂಟಿ ಪಾರ್ಲರ್ ಹಾಗೂ ಬಟ್ಟೆ ಅಂಗಡಿಗಳಲ್ಲಿ ಕೆಲಸವನ್ನ ಮಾಡ್ಕೊಳ್ತಾ ಇರ್ತಾಳೆ. ಪ್ರತಿನಿತ್ಯ ತಡವಾಗಿ ಬರ್ತಾಳೆ. ಇವಳಿಗೆ ಯಾರದ್ದೋ ಜೊತೆಗೆ ಸಂಬಂಧ ಇದೆ ಅನ್ನುವ ನಿಟ್ಟಿನಲ್ಲಿ ಆತ ಚುಚ್ಚು ಮಾತುಗಳನ್ನು ಸಹ ಆಡಿರ್ತಾನೆ. ಇದೇ ವಿಚಾರಕ್ಕೆ ಒಂದಷ್ಟು ಬಾರಿ ಜಗಳವೂ ಸಹ ಆಗಿರುತ್ತೆ. ಅಲ್ಲದೆ ಒಂದಷ್ಟು ಚಿನ್ನದ ವಿಚಾರವಾಗೂ ಸಹ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿರುತ್ತೆ. ಅದೇ ವಿಚಾರವಾಗಿ ಪುಷ್ಪಾಳ ಅಜ್ಜಿ ಮಾಡಿಸಿಕೊಟ್ಟಿದ್ದಂತಹ ಒಂದು ಓಲ್ ಏನಿದೆ ಅದನ್ನ ಮಹೇಶ್ ಹಾಳು ಮಾಡಿರ್ತಾರೆ. ನನಗೆ ನನ್ನ ಅಜ್ಜಿ ಮಾಡಿಸಿಕೊಟ್ಟಿದ್ದಂಥ ಚಿನ್ನವನ್ನ ಕೊಡು ಅಂತೇಳಿ ಪುಷ್ಪ ಆತನನ್ನ ಕೇಳ್ತಾ ಇರ್ತಾಳೆ. ಆದ್ರೆ ಮಹೇಶ್ ಕೊಟ್ಟಿರೋದಿಲ್ಲ. ಇದೇ ಸಣ್ಣ ಪುಟ್ಟ ವಿಚಾರವಾಗಿ ಇಬ್ಬರ ಮಧ್ಯೆ ಸಾಕಷ್ಟು ವೈಮನಸ್ಸಿರುತ್ತೆ. ಇದೇ ವಿಚಾರವಾಗಿ ತನ್ನ ತವರು ಮನೆಯಲ್ಲೂ ಕೂಡ ಆಕೆ ಹೇಳ್ಕೊಂಡಿರ್ತಾಳೆ, ಇವನು ಸರಿಯಾಗಿ ನೋಡ್ಕೊಡ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ. ಆದ್ರೆ ಹೇಗೋ ಜೀವನವನ್ನ ನಡೆಸಬೇಕು ಅಂತೇಳಿ ಇಬ್ರು ಅನ್ಯೋನ್ಯವಾಗಿ ಹೋಗ್ತಾ ಇರ್ತಾರೆ. ಆದ್ರೆ ನಿನ್ನೆ ಏಕಾಏಕಿ ಮೈಸೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಂತ ಪುಷ್ಪ ರಾತ್ರಿ ಮನೆಗೆ ತಡವಾಗಿ ಬರ್ತಾಳೆ. ನೀನು ಯಾಕೆ ತಡವಾಗಿ ಬಂದೆ ಅನ್ನುವ ನಿಟ್ಟಿನಲ್ಲಿ ಮಹೇಶ್ ಹಾಗೂ ಪುಷ್ಪಾಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಇದೇ ವಿಚಾರವಾಗಿ ತನ್ನ ತವರು ಮನೆಗೆ ಕಾಲ್ ಮಾಡಿ ಪುಷ್ಪ ಹೇಳ್ತಾಳೆ, ನನಗೆ ನನ್ನ ಗಂಡ ಹೊಡಿತಾ ಇದ್ದೇನೆ ಅಂತೇಳಿ. ಇದೇ ವಿಚಾರಕ್ಕೆ ಪುಷ್ಪಾಳ ಅಣ್ಣ ಸಹ ಪುರುಷೋತ್ತಮ ಹೇಳ್ತಾನೆ, ಬೆಳಗ್ಗೆ ನೀನು ಮನೆಗೆ ಬಾ ಅಂತೇಳಿ. ನಂತರದ ಕೇವಲ ಅರ್ಧ ಗಂಟೆಯಲ್ಲೇ ಮಹೇಶ್ಗೂ ಆತ ಫೋನ್ ಮಾಡ್ತಾನೆ, ನನ್ನ ತಂಗಿನ ಮನೆಗೆ ಕಳಿಸ್ಕೊಡು ಅಂತೇಳಿ. ಬೆಳಿಗ್ಗೆ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದಂತ ಮಹೇಶ್ ಮಾಡಿದ್ದು ನಿಜಕ್ಕೂ ಕೂಡ ಕ್ರೂರ ಒಂದು ರೀತಿಯ ಕೊಲೆಯಾಗಿರುವಂತದ್ದು. ಮಾತಿಗೆ ಮಾತು ಬೆಳೆದು ದೊಡ್ಡದಾದಂತಹ ಸಂದರ್ಭದಲ್ಲಿ ಪುಷ್ಪಾಳ ತಲೆಗೆ ಕೊಡ್ಲಿಯಿಂದ ಹೊಡೆದು ಉಸಿರುಗಟ್ಟಿಸಿ ಆತ ಸಾಯಿಸಿರುವಂತದ್ದು. ಸದ್ಯ ರಾತ್ರಿ ಕೊಲೆ ಮಾಡಿದಂತಹ ಈತ ಬೆಳಗ್ಗೆ ಆಗುವಷ್ಟರಲ್ಲಿ ತನ್ನ ತಾಯಿ ಹಾಗೂ ಭಾವ ಅಕ್ಕನೊಂದಿಗೆ ಮೈಸೂರಿನ NR ಪೊಲೀಸ್ ಠಾಣೆ ಶರಣಾಗ್ತಾನೆ. ಇನ್ನು ಪುಷ್ಪಾಳ ಸಾವಿನ ಸಂಗತಿಯನ್ನು ತಿಳಿದಂತಹ ಆಕೆಯ ಕುಟುಂಬಸ್ಥರು ಸಹ ಹಳೆ ಕೆಸರಾದ ಗ್ರಾಮದಲ್ಲಿ ಸೇರಿಕೊಂಡು ಮಗಳು ಮೊಮ್ಮಗಳಿಗೆ ಆದಂತಹ ಅನ್ಯಾಯದ ಕುರಿತು ತಾಯಿ ಅಜ್ಜಿ ಎರಡೂ ಸಹ ಕಣ್ಣೀರನ್ನು ಹಾಕಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿರುವಂತದ್ದು. ನನ್ನ ಮಕ್ಕಳ 5 ಮಕ್ಕಳು ಸಾಕಿದ್ದೀನಪ್ಪ. ನನ್ ಗಂಡ ಇಲ್ಲ, ನನ್ ಗಂಡ ಇದ್ರೆ ಎಷ್ಟ ಆಗುತ್ತೋ ಏನಾಯ್ತದೋ ಗೊತ್ತಿಲ್ವಲ್ಲಪ್ಪ. ನನ್ ಗಂಡ ಇಲ್ಲ, ನನ್ ಗಂಡನ ಸತ್ತ 10 ವರ್ಷ ಆಯ್ತು. ನನ್ ಗಂಡನೇ ಇಲ್ಲ. ನನ್ ಮಗಳು ಫೋನೇ ಮಾಡಲ್ಲ. ಅವಳು ನೆನ್ನೆ ಬೆಳಿಗ್ಗೆ ಮಾಡಿ ಮಾತಾಡಿದ್ಲು, ಏನೋ ಕಿವಿಗೆ ಹೋದೆ ಅಮ್ಮ ಮಾಡಿಸ್ಕೊಡಲ್ಲಮ್ಮ ಅಂತ ಹೇಳ್ತಾರೆ. ನನಗೆ 1 ವಾರ ತಗೊಳ್ಳೆ ನನಗೆ ಮಾಡಿಸ್ಕೊಡಂತ ಹೇಳಿದೀನಿ ಅಮ್ಮ. ಇದಕ್ಕೆ ಜಗಳ ಮಾಡ್ಕೊಂಡು ಈ ತರ ರಾತ್ರಿ ಮಾಡಿದ್ರೆ ಸಾಯಿಸಿರೋದು ಅವಳೇ ಸಾಯಿಸಿದ್ದು, ಅವನೇ ಸಾಯಿಸಿರೋದು ಚಿನ್ನಕ್ಕೆ. ನಾನೇ ಹಾಕಿದ್ದು, ಇವನೇನ ಮಾಡಿಬಿಟ್ಬಿಟ್ಲ. ನಾನಿನ್ನ ಮಗಳು ಚೆನ್ನಾಗಿರ್ಬೋದು ಮಕ್ಕಳು ಹಂಗಂತ ನಾನೇ ಕಿವಿಗೆ 2 ವಾರ ಜದ ಹಾಕಿದ್ದೆ ಚಿಮ್ಮಕ್ಕೆ ಓಳೆ. ಅದು ಒಂದು ಹೊಡೆದು ಇಲ್ಲಿ ಇವ್ರ ಮನೇಲಿ ಹೊಡೆದು ಬಿಸಾಕ್ಬಿಟ್ರು. ಅದು ಅವ್ರ ಅಮ್ಮ ಎತ್ಕೊಂಡಲ್ಲ ಏನೋ ಗೊತ್ತಿಲ್ಲ. ಅದು ಒಂದೈತೆ ಒಂದಿಲ್ಲ. ಅದು 1 ವರ್ಷ 2 ತಿಂಗಳಿಂದ ಕೇಳ್ತಾ ಇದ್ದಾಳೆ. ನಾವು ಕೇಳ್ತಾ ಇದ್ದೀನಿ. ಅದು ಒಂದು ಉಂಗುರ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, 1 ಲಕ್ಷ ಕೊಟ್ಟಿದ್ದೀವಿ. ಮದುವೆ ನವೆಂಬರಲ್ಲಿ ಮಾಡಿಕೊಟ್ಟಿದ್ದು, 8ನೇ ತಾರೀಕು 25ನೇ ವರ್ಷದಲ್ಲಿ ಮಾಡಿಕೊಟ್ಟಿದ್ದು. ಚಿಕ್ಕ ಪುಟ್ಟ ಜಗಳಕ್ಕೆಲ್ಲ ಇವರು ಮನೇಲಿ ಜಗಳ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ರು. ನೆನ್ನೆ ನೈಟ್ 12:05ಗೆ ಫೋನ್ ಮಾಡಿದಾರೆ ನನಗೆ ನನ್ನ ತಂಗಿ, ಈ ಥರ ಜಗಳ ಮಾಡ್ತಾ ಇದ್ದಾರೆ, ನನಗೆ ಇವರು ಹೊಡಿತಾರೆ ಅಂತ. ಬೆಳಿಗ್ಗೆ ಮನೆಗೆ ಬಾ ಅಂತ ನಾನು ಹೇಳಿರೋದಷ್ಟೇ. ಇವರು ರಿಟರ್ನ್ ಗಂಡನ ಫೋನ್ ಮಾಡಿ ಏನು ಬುದ್ಧಿ ಮಾತು ಹೇಳೋದಲ್ವಾ ಅಂತ ಹೇಳಿದಾರೆ. ಬುದ್ಧಿ ಮಾತು ನಾವು ಹೇಳ್ಕೋದಿ, ನಾನು ಮನೆಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಬೆಳಿಗ್ಗೆ ನೋಡ್ರೆ ಅವಳನ್ನ ಹಿಂಗೆ ಹೊಡೆದು ಕಳಿಸ್ಬಿಟ್ಟು ಹೋಗಿ ಸ್ಟೇಷನಲ್ಲಿ ಅವರೇ ಅಪ್ರೂವಲ್ ಆಗಿಬಿಟ್ಟಿದ್ದಾರೆ. 4 ಫುಲ್ ಫ್ಯಾಮಿಲಿನೇ ಅಲ್ಲೇ ಇದೆ. ನಮ್ಗೆ ನೋಡೋಕ್ಕೂ ಕೊಡ್ತಾ ಇಲ್ಲ, ಮಾತಾಡೋದಕ್ಕೂ ಕೊಡ್ತಾ ಇಲ್ಲ. ನಾವೇನಾರು ಕೇಳೋಕೆ ನಮ್ಮ ಮೇಲೆ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಪೊಲೀಸವರು. ನಮ್ಗೇನೆ ಹೊಡಿತಾ ಇದಾರೆ. ನಾವು ಮಾತಾಡೋಕ್ಕೂ ಬಿಡ್ತಲ್ಲ, ನೋಡೋಕ್ಕೂ ಬಿಡ್ತಲ್ಲ. ಹೊರಗಡೆ ಒಳ್ಳೆ ನಾಯಿ ಕಾಯಂಗೆ ಕಾಯ್ಬೇಕು. ನಮ್ಮನೆ ಹೆಣ್ಮಕ್ಳು ಸದಾಬಿಟ್ಟು ನಾವೇ ನಾಯಿ ತರ ಕಾಯ್ಬೇಕು. ಒಳಗಡೆ AC ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದವರು. ಇನ್ನು ಈತ ಮಹೇಶ್ ಹೆಂಡತಿಯ ಶೀಲವನ್ನ ಪದೇ ಪದೇ ಶಂಕಿಸ್ತಿದ್ದ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ನಮ್ಮ ಮಗಳು ಪುಷ್ಪ ಏನಿದ್ದಾಳೆ, ಚಿನ್ನದಂತ ಹುಡುಗಿ, ಆಕೆ ಕೆಲಸಕ್ಕೆ ಹೋಗ್ತಿದ್ಲು. ಪ್ರತಿ ತಿಂಗಳು ಸಹ ಈತನಿಗೆ 5,000 ರೂಪಾಯಿನ ತಂದು ಕೊಡ್ತಾ ಇದ್ಲು. ಅವಳಿಗೆ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ಆದ್ರೆ ಈತನಿಗೆ ಕುಡಿಯುವ ಚಟ ಇತ್ತು. ನಮ್ಮಲ್ಲಿ ಮದುವೆಗೂ ಮೊದಲೇ ಸುಳ್ಳು ಹೇಳಿದ್ದ, ನಾನು ಜ್ಯೂಸ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದ. ಆದ್ರೆ ಈತ ಕೆಲಸ ಮಾಡ್ತಿದ್ದಂತ ಬಾರಲ್ಲಿ ಕುಡಿದು ಬಂದು ಮನೆಯಲ್ಲಿ ಜಗಳವನ್ನ ಮಾಡ್ತಿದ್ದ. ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಬುದ್ಧಿಯನ್ನು ಸಹ ಹೇಳಿದ್ವಿ. ಆದ್ರೆ ನಿನ್ನೆ ರಾತ್ರಿ ಮಾತಿಗೆ ಮಾತು ಬೆಳೆದಂತಹ ಸಂದರ್ಭ
ಸಂದರ್ಭದಲ್ಲಿ ನಮ್ಮ ಮಗಳನ್ನ ಈತ ಕೊಲೆ ಮಾಡಿದ್ದೇನೆ ಅಂತೇಳಿ ಅವರು ದೂರನ್ನ ಸಹ ದಾಖಲು ಮಾಡಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ನಾನೇ ಕೊಲೆ ಮಾಡಿದ್ದೀನಿ ಅಂತೇಳಿ ಆತ ಹೋಗಿ ಪೊಲೀಸರಿಗೆ ಅಪ್ರೂವ್ ಆಗಿರುವಂತದ್ದು. ಇವೆಲ್ಲದರ ಘಟನೆ ಸದ್ಯ ಮೈಸೂರನ್ನ ಬೆಚ್ಚಿ ಬೀಳಿಸಿರುವಂತದ್ದಂತೂ ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.